ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ನೀನು ಅವನ ಮೇಲೆ ಕೈ ಮಾಡಿದ್ದಕ್ಕೆ ಕೋಪ ಮಾಡ್ಕೊಂಡು ಇನ್ನು 3 ದಿನದಲ್ಲಿ ನಾವು ತಗೊಂಡಿರೋ ದುಡ್ಡನ್ನೆಲ್ಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವನು ನಮ್ಮ ಕಾರ್ಗಳನ್ನೆಲ್ಲ ತಗೊಂಡೋಗ್ತೀನಿ ಅಂತ ಹೇಳಿದಾನೆ ಕಣೋ ಅಂತ ಚೇತನ್ ಹೇಳ್ತಾನೆ. ಅವನ್ ಸಾಲ ಕೊಟ್ಟಿರೋದು ಬಡ್ಡಿ ತಗೊಳಕ್ಕೆ ಕಣೋ, ಕಾರ್ ತಗೊಂಡೋಗೋಕಲ್ಲ ಅಂತ ಸೂರ್ಯ ಹೇಳ್ತಾನೆ. ನಾವೆಲ್ಲ ದುಡ್ಡು ತಗೊಬೇಕಾದ್ರೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿದೀವಿ ಕಣೋ, ಅವನು ಏನ್ ಬೇಕಾದ್ರೂ ಮಾಡ್ಬಹುದು ಅಂತ ಚೇತನ್ ಹೇಳ್ತಾನೆ. ಇದೇ ಕಣೋ, ಇದೇ ನೀವುಗಳೆಲ್ಲ ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ತಪ್ಪು ಮಾಡಿದ್ ನಾವಲ್ಲ ಸೂರ್ಯ, ನೀನು. ಇಷ್ಟು ದಿನ ಎಲ್ಲ ಸರಿಯಾಗೇ ಇತ್ತು. ಅವ್ನು ದುಡ್ಡು ಕೊಡ್ತಿದ್ದ, ನಾವು ಬಡ್ಡಿ ಕಟ್ತಿದ್ವಿ. ನೀನ್ ಅವನ ಮೇಲೆ ಕೈ ಮಾಡಿದಿಕ್ಕೆ ನಮ್ಗಿವತ್ತು ಈ ಪರಿಸ್ಥಿತಿ ಅಂತ ಫ್ರೆಂಡ್ ಹೇಳ್ತಾನೆ. ಅಂದ್ರೆ ನಿಮ್ ಗಂಟ್ಲಲ್ಲಿ ಸಿಗಾಕೊಂಡಿರೋ ಬಬುಲ್ ಗಮ್ಮು ನಾನೇ ಅಂತಾಯ್ತು ಅಂತ ಸೂರ್ಯ ಹೇಳ್ತಾನೆ. ಲವ್, ಯಾರಿಗೆ ಕಷ್ಟ ಬಂದ್ರು ಮೊದ್ಲು ಮುಂದೆ ನಿಲ್ಲೋದು ಸೂರ್ಯ ಕಣೋ, ಯಾಕ್ರೋ ಕೆಟ್ಟಾಗ ಮಾತಾಡ್ತೀರಾ ಅಂತ ಚೇತನ್ ಹೇಳ್ತಾನೆ. ಇವನು ಒಳ್ಳೆಯವನ ಕೆಟ್ಟವನ ಅನ್ನೋದಲ್ಲ ಪ್ರಶ್ನೆ, ಇವಾಗ ಕಾರ್ ಉಳಿಸ್ಕೊಳ್ಳೋದು ಪ್ರಶ್ನೆ ಅಂತ ಫ್ರೆಂಡ್ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಸೂರ್ಯ ಅಲ್ಲಿಂದ ಹೊರಡ್ತಿರ್ತಾನೆ. ಆಗ ಚೇತನ್ ಬಂದು, ಲೋ ಸೂರ್ಯ, ಅವರೆಲ್ಲ ಬೇಜಾರಲ್ಲಿದ್ದಾರೆ ಕಣೋ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡ ಕಣೋ ಅಂತ ಚೇತನ್ ಹೇಳ್ತಾನೆ. ಆದ್ರೂ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸೂರ್ಯ ಕಾಗೆಸುಬ್ಬು ಆಫೀಸಿಗೆ ಬರ್ತಾನೆ. ಸೂರ್ಯನ ನೋಡಿ, ಓ ಬಾಸು ಅಂತ ಕಾಗೆಸುಬ್ಬ ಹೇಳ್ತಾನೆ. ಅಯ್ಯೋ ಕಾಡ್ ಪಾಪ, ನಿನ್ನ ಕೋಪ ತಾಪ ಎಲ್ಲ ನನ್ನ ಮೇಲೆ, ಅದನ್ನ ಯಾಕೆ ಅವ್ರಗಳ ಮೇಲೆ ತೋರಿಸ್ತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಅದಂಗೆ ಬಾಸು, ಅದಂಗೆ. ಅವ್ರಿಗೆ ಕಷ್ಟ ಬಂದ್ರೆ ಅವ್ರ ಪ್ರಾಬ್ಲಮ್ನ ಲೈಟ್ ಆಗಿ ತಗೊಂತಾರೆ. ಆದ್ರೆ ನೀನಿದೆಯಲ್ಲ, ಅವ್ರ ಪ್ರೈವೇಟ್ ಪ್ರಾಬ್ಲಮ್ನ ನಿನ್ ಪರ್ಸನಲ್ ಪ್ರಾಬ್ಲಮ್ ಅನ್ಕೊಂತೀಯ. ಅದಕ್ಕೆ ಎಲ್ ಮಾಂಜ ಕೊಡ್ಬೇಕೋ ಕೊಟ್ಟೆ, ರಿಸಲ್ಟ್ ನನ್ ಮುಂದೆ ಕೂತಿದೆ ಅಂತ ಕಾಗೆಸುಬ್ಬು ಹೇಳ್ತಾನೆ. ನಿನ್ ಮುಂದೆ ಕೂತಿರೋದು ರಿಸಲ್ಟ್ ಅಲ್ವಲೇ, ಡೆತ್ ರಿಪೋರ್ಟು. ನಿನ್ನ ಮಡ್ಸಿ ಜೇಬಲ್ ಇಟ್ಕೊಂಡು ಹೋಗೋದಕ್ಕೆ ಈ ಸೂರ್ಯಂಗ್ ಬೇಕಾಗಿರೋದು 2 ನಿಮಿಷ ಅಷ್ಟೇ. ಅಲ್ಲಿ ಮಂಜನ್ ಜೀವನ ಹಾಳು ಮಾಡಿ ಇಲ್ಲಿ ಈ ಹುಡುಗರದು ಬದುಕುನ್ ಕಿತ್ಕೊಂತಾ ಇದೀಯಾ ಅಂತ ಸೂರ್ಯ ಹೇಳ್ತಾನೆ. ಅಳ್ತರದ ಮ್ಯಾಟ್ರು ಆಚೆ ಬಂದ್ರೆ ಲಾಕ್ ಆಗೋದು ನಿಮ್ಮ ಅಚ್ಚನೇ ಬಾಸು ಅಂತ ಕಾಗೆಸುಬ್ಬು ಹೇಳ್ತಾನೆ. ನಿನ್ಗೂ ಅದೇ ಅಲ್ವೇನೋ ಬೇಕಾಗಿರೋದು? ಅಪ್ಪ ಅಮ್ಮ ಅಕ್ಕ ತಂಗಿರ ಮಧ್ಯ ಹುಟ್ಟಿದ್ಯೇನೋ ನೀನು ಲೇ. ಅವನ ಮನೆಯವರೆಲ್ಲ ಅವನ ಮೇಲೆ ಎಷ್ಟು ಆಸೆ ಕನ್ಸ್ಕೊಂಡಿಟ್ಕೊಂಡಿದ್ದಾರೆ ಗೊತ್ತೇನೋ ನಿನ್ಗೆ ಲೇ. ಹೂ ಕಟ್ಕೊಂಡು ಬದುಕು ಸಾಗಿಸ್ತಿದ್ದಾರೆ ಕಣ ಅವರು ಅಂತ ಸೂರ್ಯ ಹೇಳ್ತಾನೆ. ಮಂಜು ನನ್ನ ಫ್ರೆಂಡು, ಅವನ್ ಜೀವನಕ್ಕೆ ಒಂದ್ ದಾರಿ ಮಾಡ್ಕೊಟ್ಟು ಕೈ ತುಂಬಾ ದುಡಿಯೋ ದಾರಿ ತೋರಿಸ್ಕೊಟ್ಟಿದೀನಿ. ಅದಕ್ಕೆ ಅವ್ನ್ ನನ್ ಜೊತೆ ಇರೋದು. ಭಾವ ಆಗಿ ನಿನ್ ಕೈಲಿ ಮಾಡಕ್ಕಾಗದೆ ಇರೋ ಕೆಲ್ಸನ ಫ್ರೆಂಡ್ ಆಗಿ ನಾನ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ತಡ್ಕೋ, ಇಲ್ಲ ಅಂದ್ರೆ ಕಳ್ಚ್ಕೋ ಅಂತ ಕಾಗೆಸುಬ್ಬು ಹೇಳ್ತಾನೆ. ಓದ್ರೆ ಉದ್ರೋಗೋ ಸ್ಪೇರ್ ಪಾರ್ಟ್ಸ್ ಇದ್ದಂಗಿದ್ಯಾ ಕಾಡ್ಪಾಪ. ಸಮಾಧಾನವಾಗಿ ಬಂದಿರೋನ್ ಕೈಯಲ್ಲಿ ಸಮಾಧಿ ಆಗ್ಬೇಡ ಕಣ. ನೋಡು ಕಾಗೆಸುಬ್ಬು, ನೀನ್ ಕೋಪ ಏನಿದ್ರು ನನ್ನ ಮೇಲೆ, ನಾನು ನೀನು ನೋಡ್ಕೊಳ್ಳೋಣ. ಇದ್ರಲ್ಲಿ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಬೇಡ ಹೇಳ್ತಾ ಇದೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ ಆಯ್ತು, ನಾನ್ ಅವ್ರ ಕಾರ್ ಮುಟ್ಟಲ್ಲ. ಆದ್ರೆ ಏನ್ ಮಾಡೋದು, ನನ್ ಈ ಕೆಲ್ಸಕ್ಕೆ ಬಂಡವಾಳನೇ ಜನ. ಅವರು ನನ್ ಮೇಲೆ ಇಟ್ಕೊಂಡಿರೋ ಭಯ, ಅದನ್ನ ನೀನು ನನ್ ಮೇಲೆ ಕೈ ಮಾಡಿ ಕಟಾವ್ ಮಾಡಿದ್ಯಾ. ಆ ಭಯ ಅವ್ರಿಗೆ ಮತ್ತೆ ಬರ್ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡಪ್ಪ ನೀನು. ನಾಳೆ ನಾನ್ ನಿಮ್ ಶೆಡ್ಗೆ ಬರ್ತೀನಿ. ಅವ್ರೆಲ್ರ ಮುಂದೆ ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನೀನ್ ನನ್ ಕ್ಷಮೆ ಕೇಳಿದ್ರೆ ನಾನು ನಿನ್ ಫ್ರೆಂಡ್ಸ್ ಯಾರಿಗೂ ಏನು ಮಾಡಲ್ಲ. ಅಷ್ಟೇ ಅಲ್ಲ, ಬಡ್ಡಿ ಕೇಳಲ್ಲ. ಅಸಲಿದೆಯಲ್ಲ ಅದನ್ನ ಅವ್ರು ಯಾವಾಗ ಆಗುತ್ತೋ ಅವಾಗ ತಂದು ಕಟ್ಲಿ. ಅದಕ್ಕೆ ನೀನು ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಕೇಳ್ತೀಯಾ ಅಂತ ಕಾಗೆಸುಬ್ಬು ಹೇಳ್ತಾನೆ. ಆಗ ಸೂರ್ಯ ಏನು ಮಾತಾಡದೆ ಎದ್ದೋಗ್ತಿರ್ತಾನೆ. ಓಯ್, ಏನ್ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡ್ತಾ ಇದ್ಯಾ? 12 ಗಂಟೆಗೆ ಬರ್ತೀನಿ, ಕ್ಷಮೆ ಕೇಳಕ್ ರೆಡಿ ಆಗಿರು ಅಂತ ಕಾಗೆಸುಬ್ಬು ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಮೀನಾ ಹಾಗೂ ಸೂರ್ಯ ಇಬ್ರು ಬೇರೆ ಬೇರೆ ಮಲಗಿರ್ತಾರೆ. ಸೂರ್ಯ ಹೊರಗಡೆ ಮಲಗಿದ್ರೆ ಮೀನಾ ಒಳಗಡೆ ಮಲಗಿರ್ತಾಳೆ. ಎಷ್ಟೊಂದ್ ಕಲ್ ಹೃದಯ ಇವ್ರಿಗೆ. ತಪ್ಪಾಗಿದೆ ಕಣೆ, ಏನೋ ಕೋಪದಲ್ಲಿ ಮಾಡ್ಬಿಟ್ಟೆ ಅಂತ ಒಂದೇ ಒಂದ್ ಸಮಾಧಾನದ ಮಾತು ಕೂಡ ಆಡಲ್ಲ ಇವ್ರು. ನಾನ್ ಯಾಕೆ ಇವ್ರ ಮೇಲ್ ಬಿದ್ದು ಮಾತಾಡಿಸ್ಬೇಕು, ನೋಡೋಣ ಅಂತ ಮೀನಾ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ನಿನಗ್ ಸತ್ಯ ಗೊತ್ತಿಲ್ಲ, ಬೇಜಾರಾಗಿದ್ಯಾ? ನನಗ್ ಸತ್ಯ ಗೊತ್ತಿದೆ, ನಾನು ಬೇಜಾರಾಗಿದ್ದೀನಿ. ನನಗ್ ಗೊತ್ತಿರೋ ಸತ್ಯ ನಿನಗ್ ಗೊತ್ತಾದ್ರೆ ನೀನಿನ್ನೂ ಬೇಜಾರು ಮಾಡ್ಕೊಂತೀಯ ಮೀನಾ. ಈ ಸತ್ಯನ ನಾನು ನಿನ್ಗೆ ಹೇಗೆ ಹೇಳಲಿ ಮೀನಾ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಮುಗೀತು ಕಣೋ, ಮುಗೀತು ಈ ಕಾರಿನ ಋಣ. ಅವ್ವ ಕಾರ್ ಕೊಡ್ಸಿದ್ಲು, ಸೂರ್ಯ ಅದನ್ನ ಕಿತ್ಕೊಳ್ಳೋ ಹಾಗೆ ಮಾಡ್ದ. ಯಾವತ್ತೂ ಅವನಿಗೆ ಕ್ಷಮಿಸಲ್ಲ ಕಣೋ. ಅವನ್ ತೀಟೆಗೆ ನಾವೆಲ್ಲ ನಿರುದ್ಯೋಗಿಗಳಾದೋ ಅಂತ ಫ್ರೆಂಡ್ಸ್ ಹೇಳ್ತಿರ್ತಾರೆ. ಲವ್, ಮುಚ್ಕೊಂಡಿರ್ರಪ್ಪ, ಇದ್ರಲ್ಲಿ ಅವನ್ದೇನು ತಪ್ಪಿಲ್ಲ ಅಂತ ಚೇತನ್ ಹೇಳ್ತಾನೆ. ಹ್ಞೂ ಕಣಪ್ಪ, ನಾವೇ ತಪ್ಪು ಮಾಡಿರೋದು. ಲೇ ಚೇತನ, ಮಳ್ಗುಮ್ಮ ಕಣೋ ನೀನು, ಮೊದ್ಲು ನಿನಗ್ ಬಾರಿಸ್ಬೇಕು ಅಂತ ಫ್ರೆಂಡ್ಸ್ ಹೇಳ್ತಾರೆ. ಅದೇ ಟೈಮ್ಗೆ ಅದಕ್ ನಾವಿದೀವೋ ಅಂತ ಕಾಗೆಸುಬ್ಬು ಬರ್ತಾನೆ. ಏನ್ ಚೀತಾ, ನಿಮ್ ಹುಡುಗರೇ ನಿನಗ್ ಮಾಂಜ ಕೊಡಕ್ ರೆಡಿ ಆಗವ್ರೆ ಅಂದ್ರೆ ದುಡ್ಡು ಅರೇಂಜ್ ಆಗಿಲ್ಲ ಅಂತ ಕಾಗೆಸುಬ್ಬು ಹೇಳ್ತಾನೆ. 1 ತಿಂಗಳಾದ್ರೂ ಟೈಮ್ ಕೊಡು ಸುಬ್ಬಣ್ಣ, 3 ದಿನದಲ್ಲಿ 50-60 ಸಾವಿರ ಎಲ್ಲಿಂದ ಹೊಂಚೋದು ಅಂತ ಚೇತನ್ ಕೇಳ್ತಾನೆ. ಕಳ್ತನ ಮಾಡೋ ನನ್ಗೆ ಕೇಳ್ತೀಯಾ? ಅವನೆಲ್ಲವನು ನಿಮ್ ಗ್ಯಾಂಗ್ ಲೀಡ್ರು. ವಾ, ಸಾರಿ ಕೇಳ್ಬೇಕು ಅಂತ ಅಪೀಟ್ ಆಗ್ಬಿಟ್ನಾ? ಏಯ್, ಹೋಗಿ ಎತ್ತಾಕೊಂಬಂದ್ರೋ ಕಾರ್ನ ಅಂತ ಕಾಗೆಸುಬ್ಬು ಹೇಳ್ತಾನೆ.
ಅದೇ ಟೈಮ್ಗೆ ಓಯ್ ತೆಗಿಯೋ ಕೈನ ಅಂತ ಸೂರ್ಯ ಎಂಟ್ರಿ ಕೊಡ್ತಾನೆ. ಆಪತ್ ಬಾಂಧವ ಅನಾಥ ರಕ್ಷಕ, ವೆಲ್ಕಮ್ ವೆಲ್ಕಮ್. ಈ ಪಿಕ್ಚರ್ ಅಲ್ಲಿ ತೋರಿಸೋ ಹೀರೋಗಳ ತರ ಕರೆಕ್ಟ್ ಆಗಿ ಬಂದ್ಬಿಡ್ತೀಯಲ್ಲ ಬಾಸು. ಏಯ್ ಕಾರೇನ್ ಎತ್ಕೊಂಡು ಹೋಗ್ಬೇಕಾಗಿಲ್ಲ ಕಣ್ರೋ, ಬಾಸ್ ಬಂದವ್ರೆ. ಬಾಸು ಡೀಲ್ ಓಕೆನಾ? ಕಾರಲ್ಲ, ಕಾರ್ ಮೇಲಿರೋ ಧೂಳು ತಗೊಂಡೋಗಲ್ಲ. ನೀನ್ ಸಾರಿ ಕೇಳಿದ್ರೆ 4 ಹೆಜ್ಜೆ ಹಿಂದೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿ ಸಾರಿ ಕೇಳ್ಬಿಡು. ಎಲ್ಲ ತಪ್ಪನ್ನು ಕ್ಷಮಿಸ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡ್ಬಿಡ್ತೀನಿ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಏಯ್ ಅವನ್ ಯಾಕ ನಿಮ್ಮ ಹತ್ರ ಸಾರಿ ಕೇಳ್ಬೇಕು? ಸೂರ್ಯ ಬೇಡ ಸೂರ್ಯ ಅಂತ ಚೇತನ್ ಹೇಳ್ತಾನೆ. ಚೇತಾ ಕಾರ್ ಬೇಡವೇನೋ ಕಂದ ಅಂತ ಕಾಗೆ ಸುಬ್ಬು ಕೇಳ್ತಾನೆ. ಕಾರ್ ಹೋದ್ರೆ ಹೋಗ್ಲಿ, ಆದ್ರೆ ನಮ್ ಸೂರ್ಯ ನಿನ್ ಕಾಲಿಗೆಲ್ಲ ಬೀಳೋದ್ ಬೇಕಾಗಿಲ್ಲ ಅಂತ ಚೇತನ್ ಹೇಳ್ತಾನೆ. ಬಿಡೋ ಚೇತನ, ನನ್ನ ಒಬ್ಬನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಇದು ಬದುಕೋರ್ ಲಕ್ಷಣ. ಏಯ್ ವಿಡಿಯೋ ಮಾಡ್ರೋ, ಬಾಸ್ ಇವಾಗ ನನ್ ಕಾಲಿಗೆ ಬೀಳ್ತಾರೆ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಆಗ ಸೂರ್ಯ 4 ಹೆಜ್ಜೆ ಹಿಂದೆ ಹೋಗಿ ಓಡ್ ಬಂದು ಕಾಗೆ ಸುಬ್ಬು ಎದೆಗೆ ಒದಿತಾನೆ. ಏನೋ ಕಾಡ್ ಪಾಪ, ಒಂದೇ ಏಟಿಗೆ ಟಿಂಕ್ರಿಂಗ್ ಆಗೋದ್ಯಲ್ಲೋ, ಬಾ ಕಂದ ಸ್ವಲ್ಪ ವೆಲ್ಡಿಂಗು ಮಾಡಿ ಕಳಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನನ್ಗೆ ಒದ್ಬಿಟ್ಟಿಯಲ್ಲ, ಇನ್ನೀ ಕಾರ್ಗಳನ್ನ ಯಾರು ಕಾಪಾಡ್ತಾರೋ ನಾನು ನೋಡ್ತೀನೋ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಕಾರೆಲ್ಲ ಕಾಡ್ ಪಾಪ, ಈ ಕಾರ್ಗಳದು ಒಂದೇ ಒಂದು ಫೋಟೋ ತಗೊಂಡು ಹೋಗ್ಬಿಡ್ಲಿ ಇಲ್ಲಿಂದ. ಅದ್ ಯಾರು ತಗೊಂಡು ಹೋಗ್ತಾರೋ ನಾನು ನೋಡೇ ಬಿಡ್ತೀನಿ. ಓಯ್ ಯಾರು ತಗೊಂಡು ಹೋಗ್ತಿರೋ ಕಾರ್ಗಳನ್ನ ಅಂತ ಸೂರ್ಯ ಹೇಳ್ತಾನೆ. ರೌಡಿ ಹತ್ರನೇ ರೌಡಿಸಮ್ಮ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ಅದೇ ಹೇಳಕ್ ಬಂದೆ ಪಾಪ, ಈ ರೌಡಿ ಹತ್ರನೇ ನಿಮ್ಮಂತವ್ರದ್ದು ರೌಡಿಸಮ್ಮ. ಏಯ್ ಜುಟ್ಟು, ಆ ವಿಡಿಯೋ ನನಗೆ ಕಳಿಸೋ, ಶಾರ್ಟ್ ಚೆನ್ನಾಗಿತ್ತು ಅಲ್ವೇನೋ ಮಗ ಅಂತ ಸೂರ್ಯ ಹೇಳ್ತಾನೆ. ಬೇಡ ಸೂರ್ಯ, ಈ ದಿಮಾಕ್ ಬೇಡ. ಇವತ್ ನೀನಿದ್ಯಾ ಈ ಕಾರ್ ಮುಟ್ಟಲ್ಲ, ನಾಳೆ ರೋಡಲ್ಲಿ ಸಿಗಾಕೊಳಲ್ವಾ, ಸೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಕಾರ್ಗಳನ್ನ ಅಂತ ಕಾಗೆ ಸುಬ್ಬು ಹೇಳ್ತಾನೆ. ನನ್ನ ಹುಡುಗರ ಕಾರ್ಗಳನ್ನೇನಾದ್ರೂ ನೀನು ಅಡ್ಡ ಹಾಕಿದ್ರೆ ಮಗನೇ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ ನಿನ್ನ. ನಿನಗೇನೋ ದುಡ್ತಾನೆ ಬೇಕು. ಲೇ ಚೇತನ, ಫೋನ್ ತೆಗಿಯೋ ಆಚೆ, ವಿಡಿಯೋ ಮಾಡ್ಕೊಳ್ಳೋ. ವಿಡಿಯೋ ಆನ್ ಆಗಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಚೇತನ್ ಹೌದು ಅಂತ ಹೇಳ್ತಾನೆ. ನಂತರ ಯಾರ್ಯಾರು ಎಷ್ಟು ಕೊಡ್ಬೇಕು ಅಂತ ಕೇಳಿ ಸೂರ್ಯ ಅವ್ರು ಕೊಡ್ಬೇಕಾಗಿರೋ ದುಡ್ಡನ್ನೆಲ್ಲ ಕಾಗೆ ಸುಬ್ಬುಗೆ ಸೆಟ್ಲು ಮಾಡ್ತಾನೆ. ದುಡ್ಡು ಕೊಡಕ್ ಬಂದವನು ಒದೆ ಯಾಕೆ ಕೊಟ್ಟ ಅಂತ ಯೋಚನೆ ಮಾಡ್ತಾ ಇದೆಯಾ ಸುಬ್ಬ? ಇದು ಅಡ್ವಾನ್ಸ್ ಅಷ್ಟೇ, ಬ್ಯಾಲೆನ್ಸು ಇನ್ನೊಂದು ಸ್ವಲ್ಪ ದಿನದಲ್ಲೇ ಕ್ಲಿಯರ್ ಮಾಡ್ತೀನಿ. ಮಂಜನ್ ಮೇಲೆ ಅವನ ಮನೆಯವರು ಪ್ರಾಣಾನ ಇಟ್ಕೊಂಡಿದ್ದಾರೆ ಸುಬ್ಬ. ನಿನ್ನಿಂದ ಅವನಿಗೆ ಸ್ವಲ್ಪನೂ ತೊಂದರೆ ಆಗ್ಬಾರ್ದು. ದೇವಸ್ಥಾನದಲ್ಲಿ ಟಿಕೆಟ್ ತಕೊಂಡು ಅರ್ಚನೆ ಮಾಡಿಸ್ತಾರೆ. ನಾನು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಒಂದೇ ಸಲ ಟಿಕೆಟ್ ಕೊಟ್ಬಿಡ್ತೀನಿ. ಏನೋ ಮುಖ ನೋಡ್ತೀಯಲೇ, ಹೋಗೋ ಟೊಯ್ಯ ಅಂತ ಸೂರ್ಯ ಕಾಗೆ ಸುಬ್ಬುಗೆ ಬೈದು ಕಳಿಸ್ತಾನೆ. ಲವ್, ಇಷ್ಟು ದುಡ್ಡು ಎಲ್ಲಿತ್ತೋ, ಎಲ್ಲಿಂದ ತಂದ್ಕೊಟ್ಟಿಯೋ ಅಂತ ಚೇತನ್ ಕೇಳ್ತಾನೆ. ನನ್ನೊಬ್ನಿಂದ ಎಲ್ರಿಗೂ ತೊಂದರೆ ಆಗೋದು ನನಗೆ ಸರಿ ಅನ್ನಿಸ್ಲಿಲ್ಲ ಮಗ, ಅದಕ್ಕೆ ಕಾರ್ ಮಾರ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಮಗ ಕಾರ್ ಮಾರ್ಬಿಟ್ಟಿಯಾ ಅಂತ ಚೇತನ್ ಕೇಳ್ತಾನೆ. ಹೌದು ಕಣೋ, ನನ್ನ ತಪ್ಪಿಗೆ ಪಾಪ ಇವರೆಲ್ಲ ಯಾಕೋ ಕಷ್ಟಪಡಬೇಕು. ಈಗೇನೋ ಚೂರೋ ಪಾರೋ ದುಡ್ಡು ಮಿಕ್ಕಿದ್ಯೋ ಅದನ್ನ ತಗೊಂಡು ಏನೋ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಮನುಷ್ಯ ಆದವನ್ಗೆ ಧೈರ್ಯ ಇರಬೇಕು, ಕ್ರೌರ್ಯ ಇರಬಾರ್ದು. ಕೋಪ ಬಂದ ಹಾವು ತನ್ನ ಪರಿವಾರದ ಮೇಲೇನೆ ವಿಷ ಉಗುಳುವಾಗ ಆಗಿದೆ ಇಲ್ಲಿ. ದೊಡ್ಡವರು ಅಂತ ನಾವ್ ಯಾಕಿರೋದ್ ಮನೆಯಲ್ಲಿ? ಏನಾದ್ರೂ ಬೇಸರ ಆಗೋ ವಿಷಯ ಇದ್ದಿದ್ರೆ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ವಾ? ಅವ್ರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಕುಸುಮ ಕಣ್ಣೀರಾಗ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ರಂಗನಾಥ್ ಅವ್ರು ಬರ್ತಾರೆ. ಹೇಗಿದ್ಯಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಓ ಇದೀನಿ ಅಂತ ಮಂಜು ಹೇಳ್ತಾನೆ. ಯಾಕಪ್ಪ, ಯಾಕೆ ಹಾಗೆ ಮಾತಾಡ್ತೀಯೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಮಾವ ಕೂತ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ವಿಷಯ ಕೇಳಿ ತುಂಬಾ ಬೇಸರ ಆಯ್ತು ಕುಸುಮಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಿಮ್ಗೆ ಬೇಸರ ಮಾತ್ರ ಆಗಿದೆ ಅಣ್ಣ, ಆದ್ರೆ ನಮಗೆ ನಷ್ಟ ಆಗಿದೆ. ಮಾಳ್ಗೆ ಸೋರ್ತಾ ಇದ್ರೆ ಪಾತ್ರೆ ಇಟ್ಟು ಹೇಗೋ ಜೀವನ ಮಾಡ್ಬೋದು, ಬಾಳೆ ಸೋರೋದಕ್ಕೆ ಶುರು ಆಗ್ಬಿಟ್ರೆ ಏನ್ ಮಾಡಿ ಬದುಕ್ಬೇಕು ನೀವೇ ಹೇಳಿ ಅಣ್ಣ. ನೀವು ಓಡಿಸ್ತಾ ಇದ್ದ ಟ್ರೈನ್ಗೆ ನಮ್ಮ ಮನೆಯವ್ರು ಸಿಕ್ಕಿ ಪ್ರಾಣನೇ ಬಿಟ್ಬಿಟ್ರು. ಈ ಮನೆಗೆ ಪ್ರಾಣ ಆಗಿರೋ ಮೀನನ್ನ ನೀವು ಬಲವಂತವಾಗಿ ಕರ್ಕೊಂಡೋಗಿ ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರಿ. ಈಗ ಈ ಮನೆಗೆ ಬೆನ್ನೆಲ್ಬಾಗಿರೋ ನನ್ನ ಮಗನ ಕೈನ ನಿಮ್ಮ ಮಗ ಮುರಿದಿದ್ದಾನೆ. ಈ ಮನೇಲಿ ನಡೆದಿರೋ ಎಲ್ಲಾ ಅನಾಹುತಕ್ಕೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ರೀತಿಲಿ ನೀವೇ ಕಾರಣ ಆಗೋದ್ರಿ ಅಣ್ಣ ಅಂತ ಕುಸುಮ ಹೇಳ್ತಾಳೆ. ಎಂತ ಮಾತಾಡ್ತಿದ್ಯಮ್ಮ ನೀನು, ಇದು ಸರಿಯಲ್ಲ ಅಮ್ಮ. ನಮ್ಗೆ ಉಪಕಾರ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಅವಮಾನ ಆಗೋಗಿ ಮಾತಾಡ್ತಿದ್ಯಲ್ಲಮ್ಮ ಅಂತ ಮೀನಾ ಹೇಳ್ತಾಳೆ. ಮಾತಾಡ್ಲಿ ಬಿಡಮ್ಮ, ಹೊಟ್ಟೆ ಸಂಕಟ ಅನ್ನೋದು ಹೊಟ್ಟೆಲೇ ಇರಲ್ಲ, ಮಾತಿನ ರೂಪದಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನನ್ನ ಹೊಟ್ಟೆ ಸಂಕಟ ಯಾವ ರೂಪದಲ್ಲೋ ಹೊರಗಡೆ ಬಂದ್ರೆ ಸಮಾಧಾನ ಆಗಲ್ಲ ಅಣ್ಣ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇವನಿಗೆ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ 21 ವರ್ಷ ಕಾದಿದ್ದೀನಿ ಅಣ್ಣ. ಈಗ ನಾವ್ ಏನ್ ಮಾಡ್ಬೇಕು ಹೇಳಿ ಅಣ್ಣ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರು ಅನ್ನೋ ಹಾಗೆ ಈ ಪಾಪ್ತೋನ್ ಕೈನ ಮುರಿಯೋಕೆ ಅವ್ರಿಗೆ ಹೇಗ್ ತಾನೇ ಮನ್ಸು ಬರುತ್ತೆ ಅಣ್ಣ? ತಂದೆ ಇಲ್ದೇ ಇರೋ ತಬ್ಲಿ ಅನ್ನೋ ಒಂದು ಸಾಮಾನ್ಯ ಯೋಚನೆ ಕೂಡ ಇಲ್ವಾ ಅವ್ರಿಗೆ? ಇವನ್ ಕತೆನೆ ಹೀಗೆ,
ಇನ್ನು ದಿನ ಅವ್ರ ಮನೆಯಲ್ಲಿ ಹೇಗ್ತಾ ಇರೋ ನನ್ನ ಮಗಳು ಜೀವನ ಹೇಗಣ, ಪ್ರತಿ ಸರಿನೂ ಜಗಳ ಮಾಡ್ಕೊಂಡು ನಮ್ಮ ಮಗಳು ನಮ್ಮ ಮನೆಗೆ ಬಂದಾಗ ನನ್ನ ಜೀವನೇ ಹೋದಾಗ ಆಗತ್ತೆ ಅಂತ ಕುಸುಮ ಹೇಳ್ತಾಳೆ. ಅಮ್ಮ ಅವ್ರು ಯಾವತ್ತೂ ನನ್ನ ಮೇಲೆ ಕೈ ಮಾಡಿಲ್ಲ ಅಮ್ಮ ಅಂತ ಮೀನಾ ಹೇಳ್ತಾಳೆ. ಮಾಡಿಲ್ಲ ಅಷ್ಟೇ, ಮಾಡಲ್ಲ ಅಂತ ಹೇಗೆ ಹೇಳ್ತೀಯ ಅಂತ ಕುಸುಮ ಹೇಳ್ತಾಳೆ. ಅಮ್ಮ ನನ್ನ ಮಗ ಹೊರಟ, ಕೋಪಿಷ್ಟ ನಿಜಾನೇ, ಆದ್ರೆ ಏನೋ ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡಲ್ಲ ತಾಯಿ ಅವನು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಬರೀ ಕೈ ಮಾಡೋದು ಬಿಡಿಯಣ್ಣ, ಕೈ ಮುರಿಯೋಷ್ಟು ದೊಡ್ಡ ಮನಸ್ಸು ಬಂದಿದ್ಯಲ್ಲ ಅವರಿಗೆ. ಅಳಿಯ ಮನೆಗೆ ಬಂದ್ರೆ ಮತ್ತೊಬ್ಬ ಮಗ ಬಂದ ಅಂತ ಸಂತೋಷ ಪಡೋಳು ನಾನು, ಆದ್ರೆ ಈಗ ಮತ್ತೆ ಭಾವನೆಯಲ್ಲಿ ಹೇಗಣ್ಣ ನೋಡ್ಲಿ ನಾನು ಅಂತ ಕುಸುಮ ಹೇಳ್ತಾಳೆ. ಅಮ್ಮ ಸಾಂತ್ವನ ಹೇಳೋದ್ ಬಿಟ್ಟು ನನ್ನ ಕೈಲಿ ಬೇರೆ ಏನ್ ಸಾಧ್ಯ ಇದೆ ಹೇಳಿ ತಾಯಿ. ಅಲ್ಲಪ್ಪ ಮಂಜು, ಅವನ್ ನಿನ್ಗೆ ಎಲ್ಲಿ ಸಿಕ್ತಾ, ಅವನ್ ಯಾಕೆ ನಿನ್ ಮೇಲೆ ಕೈ ಮಾಡ್ದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನು ಕೆಲಸ ಮಾಡ್ತಾ ಇರೋದು ಫೈನಾನ್ಸ್ ಅವ್ರ ಹತ್ರ ಮಾವ. ನಿಮ್ಮ ಮಗನ ಫ್ರೆಂಡು ನಮ್ಮ ಫೈನಾನ್ಸಿಯರ್ ಹತ್ರ ಸಾಲ ಮಾಡಿದ್ದ, ಅದನ್ನ ಕೇಳೋಕ್ ಹೋಗಿದ್ದೆ ಅಷ್ಟೇ, ಅಷ್ಟಕ್ಕೆ ನನ್ನ ಮೈ ಮೇಲೆಲ್ಲ ಬಿದ್ದು ಹೊಡೆದ್ರು ಅಂತ ಮಂಜು ಹೇಳ್ತಾನೆ. ಮಂಜು ಅಷ್ಟೇನಾ, ಬೇರೆ ಏನಾದ್ರೂ ಇದ್ರೆ ಹೇಳು ಅಂತ ಕನಕ ಕೇಳ್ತಾಳೆ. ಯಾಕಕ್ಕ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ಫ್ರೆಂಡಿಗೋಸ್ಕರ ಬಾಮ ಇದನ್ ಕೈ ಮುರಿದ್ರು, ಅವನ ಮೇಲೆ ಸಿಂಪತಿನ ನಿಮ್ಗೆಲ್ಲ ಅಂತ ಮಂಜು ಹೇಳ್ತಾನೆ. ಬೇಡಪ್ಪ ಬೇಡ, ಅವನ ಮೇಲೆ ನಿಮ್ಗೆ ಯಾವುದೇ ರೀತಿಯಾದಂಥ ಕರುಣೆ ಬೇಡ, ಆದ್ರೆ ಒಬ್ಬ ತಂದೆಯಾಗಿ ನಾನು ನಿಮ್ಮನ್ನ ಕೈ ಮುಗಿದು ಬೇಡ್ಕೊಂತೀನಿ, ದಯವಿಟ್ಟು ಅವನಿಗೆ ಯಾವುದೇ ಶಾಪನ ಹಾಕಬೇಡಿ ಅಂತ ರಂಗನಾಥ್ ಅವ್ರ ಹತ್ರ ಕೇಳ್ಕೊಂತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.